ಇನ್ನು ನೆಕ್ಸ್ಟ್ ಸ್ಟೋರಿ ಏನು ಅಂತ ಬಿಜೆಪಿ ಈ ಸಲ 28ಕ್ಕೆ 28 ಗೆಲ್ಬೇಕು ಅನ್ನುವಂತಹ ಹುಮ್ಮಸ್ನಲ್ಲಿದೆ. ಹಾಗಾಗಿ ಕೆಟಗರಿ ಮಾಡ್ಕೊಂಡಿದ್ಯಂತೆ ಎ ಬಿ ಸಿ ಅಂತ. 28 ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ಬಿಜೆಪಿ ಭರ್ಜರಿ ರಣತಂತ್ರಕ್ಕೆ ಮುಂದಾಗ್ತಾ ಇದೆ. ಲೋಕ ಕ್ಷೇತ್ರಗಳನ್ನ ತನ್ನದಾಗಿಸ್ಕೊಳ್ಳೋಕೆ ಎ ಬಿ ಸಿ ಕೆಟಗರಿ ಮಾಡಿ ತಂತ್ರಗಾರಿಕೆ ಮಾಡ್ತಾ ಇದೆ. ಎ ಅಂದ್ರೆ ಗೆಲ್ಲೋ ಕ್ಷೇತ್ರಗಳು, ಬಿ ಅಂದ್ರೆ 50-50 ಸ್ವಲ್ಪ ರಿಸ್ಕ್ ಹಾಕ್ಬೇಕು ಅಂತ, ಅಂದ್ರೆ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಂತ. ಇನ್ನು ರಿಸ್ಕ್ ಕ್ಷೇತ್ರಗಳು ಸಿ ನಲ್ಲೂ ಕೂಡ ವರ್ಗೀಕರಿಸಿದ್ದಾರೆ. ಸೊ ಬಿ ಅಂಡ್ ಸಿ ಕ್ಷೇತ್ರಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟು ಪ್ರತ್ಯೇಕ ರಣತಂತ್ರವನ್ನ ಹಾಕಿ ಗೆಲ್ಲಲೇಬೇಕು ಅಂತ. ಆಮೇಲೆ ಅದರ ಜೊತೆಗೆ ಯಾವ್ದು ಎ ಯಾವುದು, ಬಿ ಕ್ಷೇತ್ರಗಳು ಯಾವುದು ಮತ್ತು ರಿಸ್ಕ್ ಇರೋ ಕ್ಷೇತ್ರಗಳನ್ನ ಅಂತ ಕೂಡ ಒಂದು ವರ್ಗಿಸ್ಕೊಂಡಿದ್ದಾರೆ. ಅವನು ನೋಡೋಣ. ಪಕ್ಕಾ ಗೆಲ್ಲುವ ಕ್ಷೇತ್ರಗಳಿಗೆ ಅಂತ ಹೆಸರು ಕೊಟ್ಕೊಂಡಿದ್ದಾರೆ. ಅದರಲ್ಲಿ ಒಂದು 17 ಕ್ಷೇತ್ರಗಳು ಕಣ್ಣು ಮುಚ್ಕೊಂಡು ಗೆಲ್ತೀವಿ ಅಂತ. ಎಕ್ಸಾಂಪಲ್ ಮೈಸೂರು ಹೊಸ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಜೊತೆಗೆ ಮೈಸೂರು ಈಗ ನೋಡ್ತಾ ಇದೀವಿ ಅಲ್ಲ, ಬೆಂಗಳೂರು ಕೇಂದ್ರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಬಳ್ಳಾರಿ, ಧಾರವಾಡ, ಚಿಕ್ಕೋಡಿ, ಕೊಪ್ಪಳ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾವೇರಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ. ಇಲ್ಲಿ ಕಣ್ಣು ಮುಚ್ಕೊಂಡು ಗೆದ್ಬಿಡ್ತೀವಿ, ಇಲ್ಲೇನು ಸಮಸ್ಯೆ ಇಲ್ಲ ಅಂತ. ಅದೇ ರೀತಿಯಾಗಿ ಬಿ ಪಟ್ಟಿ ಕೂಡ ಮಾಡ್ಕೊಂಡಿದ್ದಾರೆ, 50-50 ಇರೋ ಕ್ಷೇತ್ರಗಳು ಅಂತ. ಅಂದರೆ ಬಿ ಕೆಟಗರಿಯಲ್ಲಿ ಒಟ್ಟು ಒಂದು 6 ಕ್ಷೇತ್ರ ಸೇರಿಸ್ಕೊಂಡಿದ್ದಾರೆ. ಅಸಮಾಧಾನ ಈ ಕ್ಷೇತ್ರಗಳಲ್ಲೇ ಭುಗಿಲ್ಲ ಇದ್ದಿರುವಂಥದ್ದು. ಅದ್ಯಾವುದು ಅಂತ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ನ ಇಳಿಸಿದ್ದಾರೆ. ಸ್ವಲ್ಪ ಡೌಟಲ್ಲಿದ್ದಾರೆ, ಎಫರ್ಟ್ ಹಾಕಬೇಕು ಅಂತ. ಇನ್ನು ತುಮಕೂರು, ಇಲ್ಲಿ ಅಸಮಾಧಾನ ಭುಗಿಲೆ ಇಳ್ತಾ ಇದೆ. ಬೆಳಗಾವಿ, ಜೊತೆಗೆ ಚಾಮರಾಜನಗರ, ದಾವಣಗೆರೆ, ಬೀದರ್. ಚಾಮರಾಜನಗರದಲ್ಲೂ ಕೂಡ ಹಾಲಿ ಸಂಸದರನ್ನು ಬಿಟ್ಟು ಹೊಸಬರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದರ ನಡುವೆ ದಾವಣಗೆರೆ, ಬೀದರ್ ಈ ಕ್ಷೇತ್ರಗಳು 50-50 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಸಿ ಕ್ಷೇತ್ರ ಅಂದ್ರೆ ರಿಸ್ಕ್ ಇದೆ ಅಂತ. 2 ಕ್ಷೇತ್ರ ಮೀಸಲು ಕ್ಷೇತ್ರಗಳು. ಹಾಗೆ ನೋಡೋದಾದ್ರೆ ಯಾವುದು ಅಂತ ನೋಡೋದಾದ್ರೆ ಚಿತ್ರದುರ್ಗ ಮತ್ತು ರಾಯಚೂರು. ಸೊ ಈ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೇಗೆ ಎಫರ್ಟ್ ಹಾಕಬೇಕು, ಮೋದಿ ಅಸ್ತ್ರವನ್ನ ಹೇಗೆ ಬಳಸಬೇಕು ಅನ್ನೋ ಯೋಚನೆಯಲ್ಲಿ ಬಿಜೆಪಿ. ಎಲ್ಲ ಇವ್ರು ಅನ್ಕೊಂಡಂಗೆ ಏನಾಗಲ್ಲ. ಬಟ್ ಇದು ಅಮಿತ್ ಶಾ ಅವರ ಕಾರ್ಯತಂತ್ರ. ಇದನ್ನ ವಿಧಾನಸಭೆನಲ್ಲೂ ಬಳಸಿದ್ರು. ಅವರು ಒಂದು ಕೆಟಗರಿ ಮಾಡ್ಕೊಂಡ್ಬಿಡ್ತಾರೆ, ಬಟ್ ಅದ್ರ ಮೇಲೆ ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ. ಫಲ ಎಷ್ಟು ಕೊಡುತ್ತೆ ಅಂತಕ್ಕಂಥದ್ದು ಆಮೇಲೆ ನೋಡ್ಕೊಳ್ಳೋಣ.